ಈ 3 ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಂಡ್ರೆ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಬೇಡಿ. ಯಾಕಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ, ಇದು ದೇವಿಯ ನೇರ ಸಂಕೇತ ಆಗಿರಬಹುದು. ಹೌದು, ಬಹಳ ಜನ ಇದನ್ನ ಡೈಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಆದ್ರೆ ಅದರ ಹಿಂದಿನ ಸತ್ಯ ಗೊತ್ತಾಗೋದಿಲ್ಲ. ಈಗ ನಾನ್ ಹೇಳೋ ಈ 3 ಲಕ್ಷಣಗಳಲ್ಲಿ ಒಂದಾದರೂ ನಿಮ್ಮ ಜೀವನದಲ್ಲಿದ್ರೆ ನೀವು ಒಬ್ರಲ್ಲ, ದೇವಿ ನಿಮ್ಮ ಜೊತೆ ಇದ್ದಾಳೆ. ಮೊದಲ ಲಕ್ಷಣ, ಯಾವುದೇ ಕಾರಣ ಇಲ್ಲದೆ ಹಠಾತ್ ಮನಸ್ಸಿಗೆ ಶಾಂತಿ ಸಿಗೋದು. ನೀವು ಟೆನ್ಷನ್, ಸಮಸ್ಯೆ, ಸ್ಟ್ರೆಸ್ ಇದ್ರೂ ಕೂಡ ಒಂದು ಕ್ಷಣದಲ್ಲಿ ಮೈಂಡ್ ಕಾಮ್ ಆಗ್ಬಿಡುತ್ತೆ. ಗಮನ ಕೊಡಿ, ಇದು ನಾರ್ಮಲ್ ಫೀಲಿಂಗ್ ಅಲ್ಲ, ಇದು ದೇವಿ ನಿಮ್ಮ ಹತ್ತಿರ ಇದ್ದಾಳೆ ಅನ್ನೋ ಸಿಗ್ನಲ್. ಅವಳು ನಿಮ್ಮ ಮನಸ್ಸನ್ನ ಸಮಾಧಾನ ಮಾಡ್ತಾಳೆ. ಎರಡನೇ ಲಕ್ಷಣ, ಒಂದು ದೊಡ್ಡ ಅಪಾಯದಿಂದ ಲಾಸ್ಟ್ ಮೂಮೆಂಟ್ನಲ್ಲಿ ತಪ್ಪಿಸಿಕೊಳ್ಳೋದು. ಒಮ್ಮೆ ಯೋಚಿಸಿ, ಅದು ಜಸ್ಟ್ ಕೋಇನ್ಸಿಡೆನ್ಸ್ ಅಂತೆ ಅನ್ಸುತ್ತದಾ? ಇಲ್ಲ, ಅದು ದೇವಿಯ ರಕ್ಷಣೆ. ನೀವು ನೋಡೋಕಾಗೋದಿಲ್ಲ, ಆದ್ರೆ ಅವಳು ನಿಮ್ಮನ್ನು ಕಾಪಾಡ್ತಾ ಇದ್ದಾಳೆ. ಮೂರನೇ ಲಕ್ಷಣ, ಹಠಾತ್ ದೇವರ ಕಡೆಗೆ ಆಕರ್ಷಣೆ ಹೆಚ್ಚಾಗೋದು. ಯಾವುದೇ ರೀಸನ್ ಇಲ್ಲದೆ ಪೂಜೆ ಮಾಡಬೇಕು ಅನ್ನಿಸೋದು, ಮಂತ್ರ ಕೇಳಬೇಕು ಅನ್ನಿಸೋದು. ಇದು ನಿಮ್ಮ ಮನಸ್ಸಿನ ಚೇಂಜ್ ಅಲ್ಲ, ಇದು ದೇವಿಯ ಕರೆ. ಅವಳು ನಿಮ್ಮನ್ನು ತನ್ನ ಕಡೆಗೆ ಕರೀತಾಳೆ. ಗಮನದಲ್ಲಿಡಿ, ಈ ಸಂಕೇತಗಳು ಎಲ್ಲರಿಗೂ ಸಿಗೋದಿಲ್ಲ. ಇವು ಬಂದಿದ್ರೆ ನೀವು ಸ್ಪೆಷಲ್. ಈ 3 ಲಕ್ಷಣಗಳಲ್ಲಿ ಒಂದಾದರೂ ನಿಮ್ಮ ಜೀವನದಲ್ಲಿದ್ರೆ ಕಮೆಂಟ್ನಲ್ಲಿ ಜೈ ದೇವಿ ಅಂತ ಬರೆಯಿರಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ, ಯಾಕಂದ್ರೆ ಇದನ್ನು ಯಾರಾದರೂ ನೋಡಬೇಕಿದೆ. ಇಂತಹ ಸತ್ಯಗಳನ್ನು ತಿಳಿದುಕೊಳ್ಳಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.